ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಕಾಲಗಳು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಕ್ಕೆ ಉದಾಹರಣೆಗಳನ್ನು ನೋಡೋಣ. ಭೂತಕಾಲ, ನಡೆದು ಹೋದ ಕ್ರಿಯೆಯನ್ನು ಭೂತಕಾಲ ಅಂತ ಕರಿತೀವಿ. ಉದಾಹರಣೆ, ರಾಮನು ಹಣ್ಣನ್ನು ತಿಂದನು. ಅವಳು ಶಾಲೆಗೆ ಹೋದಳು. ನಾನು ಪಾಠ ಓದಿದೆನು. ಅವರು ಊಟ ಮಾಡಿದರು. ತಂದೆ ಕೆಲಸಕ್ಕೆ ಹೋದರು. ಸೀತಾ ಹಾಡು ಹಾಡಿದಳು. ನಾವು ಸಿನಿಮಾ ನೋಡಿದೆವು. ಹಸು ಹಾಲು ಕೊಟ್ಟಿತು. ಶಿಕ್ಷಕರು ಪಾಠ ಮಾಡಿದರು. ಸೌಮ್ಯ ಚಿತ್ರ ಬಿಡಿಸಿದಳು. ಅಮ್ಮ ಅಡುಗೆ ಮಾಡಿದಳು. ರೈತ ಹೊಲ ಉಳಿದನು. ಮಕ್ಕಳು ಆಟವಾಡಿದರು. ಸೂರ್ಯ ಮುಳುಗಿದನು. ಕಳ್ಳ ಓಡಿ ಹೋದನು. ಹಕ್ಕಿ ಆಕಾಶದಲ್ಲಿ ಹಾರಿತು. ರವಿ ಮಗ್ಗಿಯನ್ನು ಬರೆದನು. ಚೆಂಡು ಮೇಜಿನಿಂದ ಉರುಳಿತು. ಕವಿತಾ ಹಾಸ್ಯವನ್ನು ನೋಡಿ ನಕ್ಕಳು. ಬಸ್ಸು ನಿಲ್ದಾಣದ ಕಡೆಗೆ ಹೊರಟಿತು. ವರ್ತಮಾನ ಕಾಲ, ಈಗ ನಡೆಯುತ್ತಿರುವ ಕ್ರಿಯೆಯನ್ನು ವರ್ತಮಾನ ಕಾಲ ಅಂತ ಕರಿತೀವಿ. ಅವನು ಶಾಲೆಗೆ ಹೋಗುತ್ತಿದ್ದಾನೆ. ನಾನು ಊಟ ಮಾಡುತ್ತಿದ್ದೇನೆ. ಅವಳು ಹಾಡನ್ನು ಹಾಡುತ್ತಿದ್ದಾಳೆ. ಮಳೆ ಬರುತ್ತಿದೆ. ಉತ್ತ ಬಂದರೆ ಅದು ವರ್ತಮಾನ ಕಾಲ. ಸೂರ್ಯ ಉದಯಿಸುತ್ತಿದ್ದಾನೆ. ಮಕ್ಕಳು ಆಟವಾಡುತ್ತಿದ್ದಾರೆ. ಅವರು ಕೆಲಸ ಮಾಡುತ್ತಿದ್ದಾರೆ. ಹಸು ಮೇಯುತ್ತಿದೆ. ಅಮ್ಮ ಅಡುಗೆ ಮಾಡುತ್ತಿದ್ದಾಳೆ. ನಾವು ಪಾಠ ಕೇಳುತ್ತಿದ್ದೇವೆ. ಶಿಕ್ಷಕರು ಪಾಠ ಮಾಡುತ್ತಿದ್ದಾರೆ. ಈಗ ನಡೀತಿರುವ ಕ್ರಿಯೆ. ತಂದೆ ಪೇಪರ್ ಓದುತ್ತಿದ್ದಾರೆ. ಸೀತಾ ಚಿತ್ರ ಬರೆಯುತ್ತಿದ್ದಾಳೆ. ರೈತರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಗೆಳೆಯರು ಮಾತನಾಡುತ್ತಿದ್ದಾರೆ. ನಾನು ಕವಿತೆ ಬರೆಯುತ್ತಿದ್ದೇನೆ. ಸೌಮ್ಯ ಪಾತ್ರೆ ತೊಳೆಯುತ್ತಿದ್ದಾಳೆ. ನಾವು ಪ್ರವಾಸಕ್ಕೆ ಹೋಗುತ್ತಿದ್ದೇವೆ. ದೀಪ ಉರಿಯುತ್ತಿದೆ. ಜನ ಓಡಾಡುತ್ತಿದ್ದಾರೆ. ಭವಿಷ್ಯತ್ ಕಾಲ, ಮುಂದೆ ನಡೆಯಲಿರುವ ಕ್ರಿಯೆ. ವ ಪ್ರಧಾನವಾಗಿರುತ್ತದೆ. ಅಂದರೆ ವ ಅಕ್ಷರ ಬರುತ್ತೆ. ನಾಳೆ ಮಳೆ ಬರುವುದು. ಅವನು ಊರಿಗೆ ಹೋಗುವನು. ನಾನು ನಾಳೆ ಪಾಠ ಓದುವೆನು. ಅವರು ಕೆಲಸ ಮಾಡುವರು. ಅವಳು ಸಿನಿಮಾ ನೋಡುವಳು. ವ ಬರುತ್ತೆ. ನಾವು ಪ್ರವಾಸಕ್ಕೆ ಹೋಗುವೆವು. ಮಕ್ಕಳು ಆಟವಾಡುವರು. ಸೀತಾ ಹಾಡು ಹಾಡುವಳು. ರವಿ ಪರೀಕ್ಷೆ ಬರೆಯುವನು. ಅಮ್ಮ ಅಡುಗೆ ಮಾಡುವಳು. ನಾನು ಚಿತ್ರ ಬಿಡಿಸುವೆನು. ಅವರು ಮದುವೆಗೆ ಹೋಗುವರು. ಶಿಕ್ಷಕರು ಪಾಠ ಹೇಳುವರು. ನಾವು ಊಟ ಮಾಡುವೆವು. ರೈತ ಬೆಳೆ ಬೆಳೆಯುವನು. ನಾನು ಪತ್ರ ಬರೆಯುವೆನು. ಗೆಳೆಯರು ಸಿಗುವರು. ನೀರು ಹರಿಯುವುದು. ತೋಟದಲ್ಲಿ ಹೂವು ಅರಳುವುದು. ಎಲ್ಲರೂ ಸಂತೋಷವಾಗಿರುವರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.